1 ರೂಪಾಯಿ ಸಹ ಕಾಣಿಕೆಯನ್ನು ಕೇಳದ, 1 ಹುಂಡಿಯೂ ಇಲ್ಲದ ಮತ್ತು ಹೂಹಣ್ಣುಗಳು ಅಗತ್ಯವೇ ಇಲ್ಲದ ದೇವಾಲಯ ಪ್ರಪಂಚದಲ್ಲಿ ಇದ್ದರೆ ಅದು ಇಲ್ಲಿ ಮಾತ್ರ ಕಾಣಬಹುದಾಗಿದೆ. ಅದೇ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯ. ಈ ದೇವಾಲಯವು ಕರ್ನಾಟಕದ ಕೃಷ್ಣರಾಜ ಸಾಗರದ ಸಮೀಪದಲ್ಲಿರುವ ಹೊಸ ಕನ್ನಂಬಾಡಿಯಲ್ಲಿದೆ. ಮೈಸೂರಿನಿಂದ ಸುಮಾರು 35 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ ಸುಮಾರು 145 ಕಿಲೋಮೀಟರ್ ಇದೆ. ಇದು ಕರ್ನಾಟಕದಲ್ಲಿ ಹೊಯ್ಸಳ ವಾಸ್ತುಶಿಲ್ಪಕ್ಕೆ ಒಂದು ಉದಾಹರಣೆಯಾಗಿದ್ದು, ಈ ದೇವಾಲಯವನ್ನು 12ನೇ ಶತಮಾನದಲ್ಲಿ, ಅಂದರೆ ಮೈಸೂರು ಜಿಲ್ಲೆಯ ಸೋಮನಾಥಪುರದಲ್ಲಿರುವ ಚೆನ್ನಕೇಶವ ದೇವಾಲಯದ ಸಮಯದಲ್ಲಿ ನಿರ್ಮಿಸಲಾಗಿದ್ದ ದೇವಾಲಯದ ಹೊಸ ರೂಪವಾಗಿದೆ. 1909ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಕೃಷ್ಣರಾಜಸಾಗರ ಅಣೆಕಟ್ಟು ಯೋಜನೆ ರೂಪಿಸುವ ಮೊದಲು ಈ ದೇವಸ್ಥಾನವು ಕನ್ನಂಬಾಡಿ ಗ್ರಾಮದಲ್ಲಿತ್ತು. ಕೆಆರ್ಎಸ್ ಅಣೆಕಟ್ಟು ಯೋಜನೆಯಿಂದ ಕನ್ನಂಬಾಡಿ ಹಾಗೂ ಸುತ್ತಮುತ್ತಲಿನ ಬಡಾವಣೆಗಳು ಮುಳುಗಡೆಯಾಗುವ ಸಂಭವವಿತ್ತು. ಆ ಕಾರಣದಿಂದಾಗಿ ಅಂದಿನ ಮೈಸೂರಿನ ರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಕನ್ನಂಬಾಡಿ ನಿವಾಸಿಗಳಿಗೆ ಹೊಸ ಗ್ರಾಮವನ್ನು ನಿರ್ಮಿಸಲು ಆದೇಶಿಸಿದರು ಮತ್ತು ಅದಕ್ಕೆ ಹೊಸ ಕನ್ನಂಬಾಡಿ ಎಂದು ಹೆಸರಿಟ್ಟರು. ಆದಾಗ್ಯೂ ವೇಣುಗೋಪಾಲ ಸ್ವಾಮಿ ದೇವಾಲಯದ ಸಂಕೀರ್ಣ ಮತ್ತು ಕನ್ನೇಶ್ವರ ದೇವಾಲಯ ಮತ್ತು ಕಾಳಮ್ಮ ದೇವಾಲಯ ಕೈಬಿಡಬೇಕಾಯಿತು. 1930ರ ಹೊತ್ತಿಗೆ ಅಣೆಕಟ್ಟಿನ ಮೊದಲ ಹಂತವು ಪೂರ್ಣಗೊಂಡಿತು ಮತ್ತು ಎಲ್ಲಾ 3 ದೇವಾಲಯಗಳು ಮುಳುಗಿದ್ದವು. ವೇಣುಗೋಪಾಲ ಸ್ವಾಮಿಯ ಪ್ರಮುಖ ವಿಗ್ರಹವಾದ ದನಕರುವಾಗಿ ಕೊಳಲು ನುಡಿಸುತ್ತಿರುವ ಶ್ರೀಕೃಷ್ಣನ ವಿಗ್ರಹವನ್ನು ಮುಳುಗಡೆಗೆ ಮುನ್ನ ಪುನರ್ವಸತಿ ಗ್ರಾಮದ ಹೊಸ ದೇವಾಲಯಕ್ಕೆ ಸ್ಥಳಾಂತರಿಸಲಾಯಿತು. ಹೀಗೆ ಮುಳುಗಡೆ ಆಗಿದ್ದ ದೇವಸ್ಥಾನವನ್ನು ಮರುಜೀವಗೊಳಿಸಿದ್ದು ಕೋಡೆಯಾಸ್ ಎನ್ನುವ ಕಂಪನಿ. ಕೋಡೆಯವರು ಹಿನ್ನೀರಿನಿಂದ ಸ್ಥಳಾಂತರ ಮಾಡಿ ಸುಂದರವಾಗಿ ದೇವಸ್ಥಾನವನ್ನಾಗಿಸಿದ್ದಾರೆ. ಇಲ್ಲಿ ವೇಣುಗೋಪಾಲ ಸ್ವಾಮಿ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ಆದರೆ ಯಾವುದೇ ಪೂಜೆ ಪುನಸ್ಕಾರ ನಡೆಯದು, ಜೊತೆಗೆ ಹರಕೆಗಳನ್ನು ಹಾಕುವುದನ್ನು ಇಲ್ಲಿ ನಿಷೇಧ ಮಾಡಲಾಗಿದೆ. 1 ರೂಪಾಯಿ ಕಾಣಿಕೆಯನ್ನು ಕೇಳದ, ಹುಂಡಿಯೂ ಇಲ್ಲದ ಮತ್ತು ಹೂಹಣ್ಣುಗಳು ಅಗತ್ಯವಿಲ್ಲದ ದೇವಾಲಯ ಪ್ರಪಂಚದಲ್ಲಿ ಇಲ್ಲಿ ಮಾತ್ರ ಕಾಣಬಹುದಾಗಿದೆ.